ಇಡೀ ಬೆಂಗಳೂರು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲಿ ನೋಡಿದರಲ್ಲಿ ಬ್ಯಾನರ್ಗಳು, ಎಲ್ಲಿ ನೋಡಿದರಲ್ಲಿ ಕಾರ್ಯಕರ್ತರು, 4-5ಕ್ಕೆ ಪದಗ್ರಹಣ. ಆದರೆ ಈಗಲೇ ಎಲ್ಲ ಕಡೆ ಜನಗಳಿದ್ದಾರೆ. DKC ಕಟೌಟ್ಗಳು ರಾರಾಜಿಸ್ತಾ ಇವೆ. ಇನ್ನು ಅವರ ಮನೆ ಸುತ್ತಮುತ್ತಲೂ ಕೂಡ ವ್ಯಾಪಕ ಭದ್ರತೆ ನಾವು ತೋರಿಸ್ತಾ ಇದ್ದೀವಿ. ಎಲ್ಲಿ ನೋಡಿದರಲ್ಲಿ ಫ್ಲೆಕ್ಸ್ಗಳು, ಎಲ್ಲಿ ನೋಡಿದರಲ್ಲಿ ಕಟೌಟ್ಗಳು. ಬನ್ನಿ, ಸುನಿಲ್ ನಮ್ಮ ಪ್ರತಿನಿಧಿ DK ನಿವಾಸದ ಮುಂಭಾಗದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಗ್ರೀನ್ ಸಿಟಿ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಫ್ಲೆಕ್ಸ್ ಸಿಟಿಯಾಗಿ ಬದಲಾಗಿದೆ. ನಂಬರ್ 1 ಜೊತೆಗೇನು ಅಂತಂದರೆ ಸರ್ವಂ DK ಮಯಂ, ಎಲ್ಲಿ ನೋಡಿದರಲ್ಲಿ ಫ್ಲೆಕ್ಸ್ಗಳು ಕಟೌಟ್ಗಳು ರಾರಾಜಿಸ್ತಾ ಇವೆ. ನೀವು ಅವ್ರ ಮನೆಯ ಮುಂಭಾಗದಲ್ಲಿದ್ದೀರಿ. ಇಲ್ಲಿ ತನಕ ಅವ್ರ ಮಂತ್ರಿಗಳಾಗಿದ್ದರು, ಇಲ್ಲಿ ತನಕ ಅವ್ರು DCM ಆಗಿದ್ದರು. ಮೊದಲೇ ಅವ್ರ ಮನೆ ಸುತ್ತಮುತ್ತ ವಿಪರೀತ ಜನಜಂಗಳಿ ಇರುತ್ತೆ. ಇನ್ನು ಮುಖ್ಯಮಂತ್ರಿ ಮನೆ ಅಂತ ಅಂದಾಗ ಅದರ ಚಿತ್ರಣವೇ ಬೇರೆ. ಆ ಮನೆಯ ಮುಂಭಾಗದಲ್ಲಿದ್ದೀರಿ. ಹೇಗಿದೆ ಅಲ್ಲಿನ ಒಟ್ಟಾರೆ ಸ್ಥಿತಿಗತಿಗಳು? ಖಂಡಿತ ರಂಗನಾಥ್, DK ಶಿವಕುಮಾರ್ ಅವರ ರಾಜ್ಯದಲ್ಲಿ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದ್ರೆ, ಆದರೆ ಅಭಿಮಾನಿಗಳ ಒಂದು ಉತ್ಸಾಹದ ದರ್ಬಾರ್ ಈಗಾಗಲೇ ಬೆಂಗಳೂರಿನಲ್ಲಿ ಆರಂಭವಾಗಿದೆ. DK ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದ್ರೆ, ಇನ್ನೊಂದು ಕಡೆ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆಪ್ತರು DK ಶಿವಕುಮಾರ್ ಅವರ ನಿವಾಸದ ಬಳಿ ಆಗಮಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಯಾರನ್ನೂ ಕೂಡ DK ಶಿವಕುಮಾರ್ ಅವರು ಭೇಟಿಯಾಗಿಲ್ಲ. 10 ಗಂಟೆ ನಂತರದಲ್ಲಿ ಆಪ್ತರು ಬೆಂಬಲಿಗರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಾನೀಗ DK ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ. DK ಶಿವಕುಮಾರ್ ಅವರ ನಿವಾಸದ ಬಳಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಮನೆಯ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ DK ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಆಪ್ತರು, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ DK ಶಿವಕುಮಾರ್ ಅವರ ನಿವಾಸದ ಬಳಿ ಆಗಮಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಶುಭಗಳಿಗೆ ಅಂತೇಳಿ. ಆ ಒಂದು ಶುಭಗಳಿಗೆ ಶುಭ ಮುಹೂರ್ತ, ಆ ಒಂದು ಸಮಯಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇವತ್ತು ಸಂಜೆ 4:05 ಲೋಕಭವನದಲ್ಲಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ DK ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತ ಒಂದು ಹಬ್ಬದ ವಾತಾವರಣ ಆಗಿದೆ. ಅಭಿಮಾನಿಗಳು ಸಾಕಷ್ಟು ಹಬ್ಬದ ರೀತಿ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. DK ಶಿವಕುಮಾರ್ ಅವರು 10 ಗಂಟೆ ನಂತರ ಅಭಿಮಾನಿಗಳನ್ನ ಆಪ್ತರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದರೆ ಇನ್ನೂ ವಿಶೇಷವಾಗಿ DK ಶಿವಕುಮಾರ್ ಅವರು ಉಡುಗೆ ತೊಡೆಯಲ್ಲಿ ಸಾಕಷ್ಟು ಚೂಸಿ ಆದಂಥವ್ರು. ಅವರು ಯಾವ ಉಡುಗೆ ತೊಡುಗೆಯಲ್ಲಿ ಬಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಲ್ಲಿ ಸಾಕಷ್ಟು ಮನೆ ಮಾಡಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ DK ಶಿವಕುಮಾರ್ ಅವರ ಮನೆ ನಿವಾಸದ ಬಳಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತ ಸಾಕಷ್ಟು ಬೃಹತ್ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದೆ. DK ಶಿವಕುಮಾರ್ ಅವರ ಒಂದು ಕಟೌಟ್ಗಳೇ ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದ್ರೆ, DK ಶಿವಕುಮಾರ್ ಅವರ ಮನೆಯ ಸುತ್ತಮುತ್ತ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಭದ್ರತೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಲಾಗಿದೆ. ಈ DK ಶಿವಕುಮಾರ್ ಅವರ ಮನೆ ಸದಾಶಿವನಗರಲ್ಲಿರುವಂತಹ ಅವರ ಮನೆಯ ಮುಖ್ಯ ರಸ್ತೆಯ ಬದಿಯಲ್ಲಿ ಈಗಾಗಲೇ ಬ್ಯಾರಿಗೇಡ್ಗಳ ಅಳವಡಿಕೆ ಮಾಡಲಾಗಿದೆ. ರಸ್ತೆಯ ಎರಡು ಕಡೆ ಈಗಾಗಲೇ ರೋಡ್ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಯಾರು ಸಚಿವರು, ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರಿಗೆ ಅವಕಾಶವನ್ನು ಮಾತ್ರ ಮನೆ ಹೋಗ್ಲಿಕ್ಕೆ ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ನಿವಾಸದ ಬಳಿ ಸಂಭ್ರಮಾಚರಣೆ ಕೂಡ ದೊಡ್ಡದಾಗಿದೆ. DK ಶಿವಕುಮಾರ್ ಅವರ ಅಭಿಮಾನಿ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. DK ಶಿವಕುಮಾರ್ ಅವರ ಫೋಟೋವನ್ನು ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. CM DKC, ನೆಕ್ಸ್ಟ್ CM DKC ಅನ್ನೊಂದು ಟ್ಯಾಟೋವನ್ನು ಹಾಕ್ಸ್ಕೊಂಡಿದ್ದಾರೆ. ಯಾವಾಗ ಹಾಕ್ಸ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಊರು ನಿಮ್ಮದು? ನಮ್ದು ಯಾದಗಿರಿ ಜಿಲ್ಲಾ ಸರ್, ಸುರ್ಪುರ ತಾಲೂಕು. ನಾವು 3 ತಿಂಗಳ ಮುಂಚಿತವಾಗಿ ಆಕ್ಷನ್ ಬಂದಿದ್ದೀವಿ ಸರ್. ಡೆಪ್ಟಿ CM ಈ ಟ್ಯಾಟೋ ನೆಕ್ಸ್ಟ್ CM DKC ಅಂತ ಹಾಕಿದ್ರೆ, ಅದು ಯಾವತ್ತು ಹಾಕ್ಸ್ಕೊಂಡಿದ್ದು? ನಿನ್ನೆನಾ ಇಲ್ಲ ಮೊನ್ನೆನಾ? ಇಲ್ಲ 3 ತಿಂಗಳ ಮುಂಚಿತವಾಗಿ ಮಾರ್ಚ್ ತಿಂಗಳಲ್ಲಿ ಹಾಕ್ಸಿರ್ತೀವಿ. ಡೆಪ್ಟಿ CM ಇದ್ರೆ ಅವಾಗ CM ಆಗ್ತೀರಿ ಸರ್, ಅದಕ್ಕೆ ನಾನು ಆಕ್ಷನ್ ಬಂದೆ ಅಂತ ಹೇಳಿದೆ. ನೀವೆಲ್ಲ ಟ್ಯಾಟೋ ಗೀಟ ಆಕ್ಷನ್ ಪಡ್ರಿ, ಅಭಿಮಾನ ಇರಲ್ಲ ಮನಸ್ಸಲ್ಲಿ ಅಂತ ಹೇಳಿದ್ರೆ. ಇಲ್ಲ ಸರ್, ನೀವು CM ಆಗಲೇಬೇಕಂತೇಳಿ ಆಕ್ಷನ್ ಬಂದೆ ಅಂತ ಹೇಳಿದೆ ಸರ್. ಇವತ್ತು ನೀವು ಟ್ಯಾಟೋ ಹಾಕ್ಸ್ಕೊಂಡಂಗೆ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಎಷ್ಟು ಖುಷಿ ಇದೆ ನಿಮಗೆ? ಭಾಳಷ್ಟು ಖುಷಿ ಆಗ್ತಿದೆ ಸರ್. ಸಾಹೇಬರು ಸರ್ವ ಜನಾಂಗದ ನಾಯಕರು ಎಲ್ಲ ಒಳ್ಳೆ ಥರ ಎಲ್ಲ, ಅದಕ್ಕೆ ಅವ್ರು CM ಆಗಿದ್ರೆ ಭಾಳ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು. ರಂಗನಾಥ್, ನೋಡಿದ್ರಲ್ಲ ಈಗ ಅವರ ಅಭಿಮಾನಿಗಳ ಮಾತು. ಯಾಕೆಂದ್ರೆ ನೆಕ್ಸ್ಟ್ CM DKC ಅಂತೇಳಿ ಕಳೆದ 3 ತಿಂಗಳಿಂದನೇ ಟ್ಯಾಟೋನೇ ಹಾಕ್ಸ್ಕೊಂಡಿದ್ದಾರೆ ಯಾದಗಿರಿ ಅವರ DK ಶಿವಕುಮಾರ್ ಅವರ ಅಭಿಮಾನಿಗಳು. ಹಾಗಾಗಿ ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿ ಸಂಭ್ರಮಾಚರಣೆ ಹೆಚ್ಚಾಗಿದೆ. ಹಾಗಾಗಿ DK ಶಿವಕುಮಾರ್ ಅವರ ದರ್ಬಾರ್ಗೆ ಕ್ಷಣಗಣನೆ ಶುರುವಾಗಿದ್ರೆ, ಅಭಿಮಾನಿಗಳ ಈಗ ಸಂಭ್ರಮಾಚರಣೆ ದರ್ಬಾರ್ ಈಗಿಂದಲೇ ಶುರುವಾಗಿರುವಂಥದ್ದು. ರಂಗನಾಥ್, ಎಸ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ.